आप देख रहे हैं सेवन न्यूज। मैं हूं आपके साथ मोहम्मद सलमान जुनेदी। बीजापुर में बना भगवा का मेयर और उप मेयर एमएलए बसवनगौड़ा पाटिल यत्नाल का बयान। जैसे कि सभी लोग जिस चुनाव का इंतजार कर रहे थे, वो चुनाव की जो रिजल्ट की जो घोषणा है वो आज की गई है। जी हाँ, मेयर जो है वो महानगर पालिका जो नए मेयर है वो बने गए मिस्टर करडी और उप मेयर बने गए सुमित्रा जाधव। जी हाँ, जैसे कि आज महानगर पालिका जो चुनाव है उसका आज ऐलान किया गया है, उसकी घोषणा की गई है। ये दोनों जो है आज मेयर और उप मेयर के तौर पर जो है सामने आए हैं। इसलिए जो है बीजेपी के खेमे में जो है जश्न मनाया जा रहा है। जश्न का जो माहौल है वो देखने को मिल रहा है। इस भारत माता की जय। सन्मान्य श्री बसवಣ್ಣ ಪಾಟೀಲ್ ಅವರಿಗೆ ಉತ್ತರ ಕರ್ನಾಟಕದ ಹಿಂದೂ ಬಸವಣ್ಣ ಪಾಟೀಲ್ ಅವರಿಗೆ ಭಾರತ್ ಮಾತಾ ಕಿ ಜೈ। ಪೂಜ್ಯ ಅಭಿವೃದ್ಧಿ ಮಾಡಿದವ್ರೆ ಅವ್ರ ನಕಲಿಯೋ ನಾವು ನಕಲಿ ಅನ್ನೋದು ಬಿಜಾಪುರ ಜನರಿಗೆ ಗೊತ್ತಾಯ್ತು ಸರ್. ಇದು ಯತ್ನಾಳರ ಗೆಲುವು ಅಥವಾ ಬಿಜೆಪಿ ಗೆಲುವು ಸರ್? ಇವತ್ತು ಮೇಯರ್ ಉಪ ಮೇಯರ್ ಇದು ಹಿಂದೂಗಳೇ ಗೆಲುವು. ಕೇಸರಿ ಬಾವುಟ ಮಹಾನಗರ ಪಾಲಿಕೆ ಹೋದ ಸಲನೇ ಹಾರಿಸ್ಬೇಕಾಗಿತ್ತು, ನಮ್ಮಲ್ಲೇ ಕುತಂತ್ರ ಆಗಿತ್ತು. ಈ ಸಲ ಯಾವುದೂ ಕುತಂತ್ರ ನಡೀಲಿಲ್ಲ. ನಮ್ಗೆಲ್ಲ ರೀತಿ ಅವ್ರು 4 MLCಗಳನ್ನು ತೊಗೊಂಡು ಬಂದಿದ್ರು ಕಾಂಗ್ರೆಸ್ನವ್ರು. ಆದಾಗ್ಯೂ ನಮಗೆಲ್ಲ ಪಕ್ಷೇತರ ಸದಸ್ಯರು ಸಹ ಸಹಕಾರ ಕೊಟ್ಟಿದ್ರಿಂದ ಇದು ವಿಜಯಪುರ ನಗರದಲ್ಲಿ ಮೊದಲ ಬಾರಿಗೆ ಕೇಸರಿ ಧ್ವಜ ಹಾರಿದೆ, ಮೊದಲ ಬಾರಿಗೆ ಬಿಜೆಪಿ ಧ್ವಜ ಹಾರಿದೆ. ಎಷ್ಟೆಷ್ಟು ಮತಗಳಿಂದ ಮೇಯರ್ ಉಪ ಮೇಯರ್ ಘೋಷಣೆ ಆಗಿದೆ? 24 MS ಕರಡಿಯವರಿಗೆ, 22 ಕಾಂಗ್ರೆಸ್ನ ಅಭ್ಯರ್ಥಿಗೆ. ನಮ್ಮ ಉಪಮಹಾಪೌರ ಅಂದ್ರೆ ಅವಿರೋಧ ಆಗಿ 0-0 ಬಿದ್ದವು. ಜೊತೆಗಿನ ಪಾರ್ಟಿಗೆ 0-0 ಬೈಕಾಟ್ ಮಾಡಿದ್ರು. ಸರ್, ಮುಂದಿನ ಯೋಜನೆಗಳ ಬಗ್ಗೆ ಏನಿಲ್ರಿ, ಎಲ್ಲಾ ನಗರದ ಏನ್ ಪರಿಸ್ಥಿತಿ ಇದೆ, ಇದು ಇಂತಿಟ್ಟು ಮಳೆ ಆದಾಗ್ಲೂ ಸಹ ಕೆಲವೊಂದು 2-3 ಭಾಗದಲ್ಲಿ ತೊಂದರೆ ಆಗಿದೆ. ಅದನ್ನ ನಾವು ಸರಿಯಾಗಿ ಮಾಡುವಂತ ನಮ್ಮ ಮೇಯರ್ ಮಾಡ್ತಾರೆ. ಮತ್ತೆ ಮೇಜರ್ ಎಲ್ಲ ಕೆಲಸ ಆಗಿದೆ. ಆದ್ರೆ ಇನ್ನೂ ನಗರವನ್ನು ಸ್ವಚ್ಛವಾಗಿಡುವುದು, ನಗರದಲ್ಲಿ ಎಲ್ಲಿಯೂ ಸಹ ನೀರು ಪ್ರವಾಹಗಳು ಬರಲಾರಂತೆ ನೋಡ್ಬೋದು. ಮತ್ತು ವಿದ್ಯುತ್ ಏನು ಕಂಬಗಳದಾವು ಇವತ್ತೇನು LED ಮಾಡಬೇಕಾಗಿದೆ, ಅದು ಆ ವಿಚಾರ ಇರ್ಬೋದು. ಮತ್ತು ಜನರಿಗೆ 24 ತಾಸು ಕರೆ ನೀರು ಕೊಡುವಂತ ಕೆಲಸ ನಮ್ಮ ಮಹಾಪೌರ, ಉಪಮಹಾಪೌರ ಮತ್ತು ನಾನು ಕೂಡಿ ಮಾಡ್ತೀನಿ. ಒಂದು ವರ್ಷದ ಅವಧಿಯಲ್ಲಿ ಪಾಲಿಕೆಯಲ್ಲಿ ಬಹಳ ಭ್ರಷ್ಟಾಚಾರ ಇತ್ತು. ಪ್ರತಿಯೊಂದಕ್ಕೂ ಜನರು ಹಣ ಕೊಡ್ಬೇಕಾಗಿದೆ, ಈ ಪರಿಸ್ಥಿತಿ ಇತ್ತು. ವ್ಯಾಪಕ ಭ್ರಷ್ಟಾಚಾರ ಆಗಿದೆ ಹಿಂದಿನ 1 ವರ್ಷದಲ್ಲಿ. ನಮ್ಮ ಮಹಾಪೌರ, ಉಪಮಹಾಪೌರ ಬಂದಾಗ ಯಾವ್ಯಾವ ಅದಾವಲ್ಲ ಅವೆಲ್ಲ ತನಿಖೆ ಮಾಡಿಸ್ತೀವಿ. ಅದ್ರ ಯಾರು ತಪ್ಪಿದಾರ ಅಂದ್ರೆ ನಾವು ಸರ್ಕಾರಕ್ಕೆ ಹೊರಿತೀವಿ. ಆದ್ರೆ ನನಗೇನು ವಿಶ್ವಾಸ ಇದೆ ಈ ಸರ್ಕಾರ ಮೇಲೆ. ನಾವು ಏನೇ ತನಿಖೆ ಕೊಟ್ಟರು ಸಹ ನ್ಯಾಯ ಸಿಗ್ತೈತೆ ಅಂತ ಹೇಳೋದಿಲ್ಲ. ನೋಡುವ ಕಾದು ನೋಡ್ತೀವಿ. ಯಾರು ಹಿಂದಿನ ಮಹಾಪೌರ್ ಏನೇನು ಮಾಡ್ಯಾರ ಅನ್ನೋದು ಎಲ್ಲ ನಮ್ಮಲ್ಲಿ ದಾಖಲೆ ಇದಾವೆ. ಅವ್ರಿಗೆಲ್ಲ ನಾವು ತನಿಖೆ ಮಾಡುವಂತ ಕೆಲಸ. ಸರ್, ಈಗ ಹಿಂದೂಗಳು ಮುಸ್ಲಿಂ ಯುವತಿಯರನ್ನು ಮದುವೆ ಆಗಬೇಕು 5 ಲಕ್ಷ ಘೋಷಣೆ ತಾವು ಅಭಿಯಾನ ಆರಂಭಿಸ್ತಾರೆ. ತಪ್ಪೇನೈತಿ, ಅವ್ರು ಹಂಗ್ ಮಾಡಿದ್ರೆ ನಾವು ಹಂಗ್ ಮಾಡ್ಬೇಕಂತ ಹೇಳಿವಿ. ಇವತ್ತು ನೋಡಿ ಕಗ್ಗೋಲಿ ಆಗಿದೆ, ಹಿಂದೂಗಳ ಕಗ್ಗೋಲಿ ಆಗ್ತಾ ಇದ್ರಿ. ಇನ್ನು ನಾವು ಹಿಂದೂಗಳು ಇಂಥ ಕೊಲೆ ಮಾಡುವಂತ ಏನು ಹೋಗುದಿಲ್ಲ. ಕಾಲ ಹಂಗ್ ಬರ್ತಂದ್ರೆ ಅದನ್ನ ನಿರ್ಣಯ ನಾವು ಮಾಡ್ತಿದ್ವಿ. ಸುಮಿತ್ರಾ ಜಾಧವ್ ಉಪ ಮೇಯರ್, ಕರಡಿ ಅನ್ನೋದು ಮೇಯರು, ಸುಮಿತ್ರಾ ಜಾಧವ್ ಉಪ ಮೇಯರ್. ಈ ಇವತ್ತು ಕೋರಂ ಬಿದ್ದು 36 ಜನ ಇದ್ದು ಕೋರಂ. ಎಲ್ಲ ಮಹಾಪೌರ ಚುನಾವಣೆಯಲ್ಲಿ 24, 27, 27 ಒಟ್ಟು ಕೋರ್ಟ್ ಆದೇಶ ಕೋರ್ಟ್ ಆದೇಶ ಈ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಮುಗಿದೈತಿ. ಈಗ ಆ ಒಂದು ಪ್ರಕರಣ ಮುಗಿದೈತೆ, ಮತ್ತೊಂದು ಪ್ರಕರಣ ಐತೆ, ಅದು ನಡೀತು. ಈ ಆಸ್ತಿ ಆ ಬಗ್ಗೆ ವಿಚಾರಣೆ ನಡೀತಾ ಇದೆ. ರಾಜ್ಯ ಸರ್ಕಾರ ಆಲ್ರೆಡಿ ಅವರನ್ನ ಸಸ್ಪೆಂಡ್ ಮಾಡಿದ್ರು. ಅಲ್ಲ, ಆದೇಶ ಸಸ್ಪೆಂಡ್ ಮಾಡಿರ್ಲಿಲ್ಲ, ಖಾಲಿ ಘೋಷಣೆ ಮಾಡಿದ್ವಿ. ಅದ್ರ ಮೇಲೆ ಸಿಂಗಲ್ ಇದಕ್ಕೆ ಹೋಗಿದ್ರು ಬೆಂಚ್ ಅಲ್ಲಿ. ಅಲ್ಲಿ ನನ್ನ ಆದೇಶ ಅಂದ್ರೆ ಇದು ರೀಜನಲ್ ಕಮಿಷನ್ ಆದೇಶ ಎತ್ತಿ ಹಿಡಿದೆ. ಅದ್ರ ಮೇಲೆ ವಿಭಾಗೀಯ ಮಟ್ಟದಲ್ಲಿ ಇದೆ ಅಂತ ಕೇಳಿದ್ದೇನೆ, ಪೂರ್ತಿ ಕನ್ಫರ್ಮ್ ಇಲ್ಲ. ಅಂದ್ರೆ ತೆರವಾಗಿದೆ, ತಡೆ ಆಜ್ಞೆ ಸಿಕ್ಕಿಲ್ಲ. ತಡೆ ಆಜ್ಞೆ ಸಿಕ್ಕಿಲ್ಲ. ಇದು ಮತ್ತೊಂದು ಪ್ರಕರಣ ನಡೀತಾ ಇತ್ತು. ಈ ಪ್ರಕರಣದಲ್ಲಿ ನಮ್ಗೆ ಈ ರೀತಿ ಹೇಳ್ಬಿಟ್ಟಿದ್ದಾರೆ, ನೀವು ಹೋಗಿ ಚುನಾವಣೆ ಘೋಷಣೆ ಮಾಡಿ
ಫಲಿತಾಂಶ ಘೋಷಣೆ ಮಾಡಿ ಅಂತ ಹೇಳಬೇಕು, ಅದರಂತೆ ನಾವು ಮಾಡಿದ್ದೇವೆ. ಮತ್ತೊಂದು ಪ್ರಕಾರ ನಡೀತಾ ಇದೆ. ಅಧಿಕಾರಾವಧಿ ಜನವರಿವರೆಗೆ ಅಧಿಕಾರಾವಧಿ ಹೌದು ಇವತ್ತಿಂದ ಆರಂಭ ಆಗ್ತದೆ. ಒಂದು ವರ್ಷ ಮುಂದಿನ 1 ವರ್ಷ. ಇನ್ನೂ ಸ್ಟ್ಯಾಂಡಿಂಗ್ ಕಮಿಟಿ ಒಂದು ಎಲೆಕ್ಷನ್ ಮಾಡೋದು ಶೀಘ್ರದಲ್ಲಿ ಮಾಡ್ತೀವಿ. ಈಗ ಸದಸ್ಯತ್ವ ಅನರ್ಹತೆ ಬಗ್ಗೆ ಸರ್, ಈಗ ಸದಸ್ಯತ್ವ ಅನರ್ಹತೆ ಬಗ್ಗೆ ಈಗ ವಿಚಾರಣೆ ಮತ್ತೆ ಮುಂದಿನ ವಾರದಾಗ ಇದೆ ಅಂತ, ಅದೇನಾದ್ರೆ ಯಾವ ರೀತಿ ಅಂತ? ಅನರ್ಹತೆ ಸದ್ಯಕ್ಕೆ ಅದ್ರ ಮೇಲೆ ವಿಚಾರಣೆ ನಡೀತಾ ಇದೆ. ಅದು ಮಾನ್ಯ ಉಚ್ಚ ನ್ಯಾಯಾಲಯದ ಎದುರಿಗಿದೆ. ಅಲ್ಲಿ ಯಾವಾಗ ತೀರ್ಮಾನ ಆಗುತ್ತೋ ಅದನ್ನ ಡಿಫೆಂಡ್ ಸದ್ಯಕ್ಕೆ ಇವ್ರು ಕೆಲಸ ಮಾಡೋದಕ್ಕೆ ತೊಂದರೆ ಏನು ತೊಂದರೆ. ಸರ್, ಈ ಮಹಾಪೌರ ಆಗ್ಲತ್ತ ಜನರ ಬಯಕೆ ಇತ್ತು. ಇವತ್ತಿನ ದಿವಸ ದೇವರದ್ದು ಅದನ್ನ ಮಾಡಿಕೊಟ್ಟಿದ್ದಾನೆ ನ್ಯಾಯಾಲಯ. ಅದಕ್ಕೆ ನಮಗೆ ಆದೇಶ ಕೊಟ್ಟಿದೆ. ನಮ್ಮ ಮೇಯರ್ ಉಪಮೇಯರ್ ಘೋಷಣೆ ಮಾಡಿದ್ದಾರೆ. ಉಚ್ಚ ನ್ಯಾಯಾಲಯ ಮಸ್ಟ್ ಮೊದಲೇ ಕೆಲಸ ಏನು ಬಿಜಾಪುರ ಬ್ಲೂ ಪ್ರಿಂಟ್ ತೆಗಿತೀರಾ, ಏನ್ ಜरूरत ಅದ ಬಿಜಾಪುರ? ಈಗ ಫಸ್ಟ್ ಮೊದಲನೇ ಕೆಲಸ ನಾವು ಬಿಜಾಪುರದಲ್ಲಿ ಮೊನ್ನೆ ಮಳಿನಿಂದ ನೀರೇನ್ ಬಂದದಲ್ಲ ಅದನ್ನ ಮೊದಲು ಅದರದ್ದು ಕೆಲಸ ಮಾಡ್ತೇವೆ. ಒಮ್ಮೆ ಮಳಿ ಬಂದಾಕ್ರೊಮ್ಮೆ ಆ ನೀರು ಉಳ್ಕೋಬಾರ್ದು, ಜನರಿಗೆ ತೊಂದರೆ ಆಗ್ಬಾರ್ದು. ಶಾಶ್ವತ ಕೆಲಸ ಮಾಡ್ಬೇಕಂದ್ರೆ ಚಲೋ ಆಗ್ತದೆ. ಶಾಶ್ವತ ಕೆಲಸ ಮಾಡೋದಕ್ಕೆ ಅದಕ್ಕೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಮೊನ್ನೆ ಹೇಳಿದ್ದಾರೆ. ಅವ್ರ ಕೋಆಪರೇಷನ್ ಇಂದ ಅವರೆಲ್ಲ ಹೇಳಿದ್ದಾರೆ. ಅವ್ರ ಜೊತೆ ನಿಂತು ಅವರಿಗೆ ಮ್ಯಾಗ ಸ್ವಲ್ಪ ನೆನಪು ಮಾಡಿ ಅವರು ಕೂಡ ಬಹಳ ಮಾಡುವಂತ ವಿಚಾರ ಒಳಗಿದ್ದಾರೆ. ಮಳೆಯಿಂದ ಎಲ್ಲಾ ಕಡೆ ಹಾನಿ ಆಗೈತೆ. ಯಾವಾಗ ವಿಸಿಟ್ ಮಾಡ್ತೀವಿ? ನಾವು ವಿಸಿಟ್ ಮಾಡ್ತೀವಿ, 2 ದಿನದಾಗ ವಿಸಿಟ್ ಮಾಡ್ತೀವಿ. ಮಳೆ ಧ್ವನಿ ಹಾಕಿರಿ, ಪ್ರತಿನಿಧಿ ಕೊಡ್ತಿರಲ್ಲ. ದಿವಸ ನ್ಯಾಯಾಲಯ ತೀರ್ಪಂತೆ ಬಿಜಾಪುರ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಘೋಷಣೆ ಇತ್ತು. ಆ ಸಂದರ್ಭದಲ್ಲಿ ಕರಡಿ ಮಹಾಪೌರ್ ಅವರು ಮತ್ತು ಜಾಧವ್ ಮೇಡಮ್ ಅವರು ಮಹಾಪೌರ್ ಆಗಿದ್ದ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅವ್ರು ಕಾಂಗ್ರಾಚುಲೇಷನ್ ಹೇಳ್ತೀನಿ. ಅದು ಅಲ್ಲದೆ ನಗರ ಶಾಸಕರು ಒಂದು ಏನೇನು ಅನಾವಶ್ಯಕವಾಗಿ ಕೆಲವೊಂದು ಮಾತುಗಳನ್ನು ಹೇಳ್ಯಾರ. ಇವರು ಸುಳ್ಳಿನ ಸರ್ದಾರ್ ಅದಾರ ಅನ್ನೋದು ಎಲ್ಲ ಜಗತ್ತಿಗೆ ಜಾಹೀರಾತು. ಆದ್ದರಿಂದ ಈಗ ತಾನೇ ನಮ್ಮ ಸ್ನೇಹಿತರಿಗೆ ಕೇಳಾಕತ್ತಿರು, ನಗರ ಕಾಂಗ್ರೆಸ್ ಸಚಿವರು ಒಂದು ಬೇರೆ ಬೆನ್ನಲ್ಲಿ ಇದು ಮಾಡ್ಯಾರಂದ್ರೆ ಮತ್ತೆ ಅದು ಅಕ್ಕತ್ತಿತ್ತಂದ್ರೆ ಅವ್ರು ಬಹಿರಂಗ ಪಡಿಸ್ಲಿಲ್ಲ ಹೆಸರು. ಯಾಕೆ ಅವ್ರು ಬಹಿರಂಗ ಪಡಿಸ್ಲಿಲ್ಲ? ಇದು ಬಿಜೆಪಿ ಮೇಯರು ಏನ ಅವ್ರು ಹೊಸ ಪಕ್ಷ ಕಟ್ತೀನಂತ ಮೇಯರ್ ಅನ್ನೋದು ಮೊದಲು ಘೋಷಣೆ ಮಾಡಲಿ. ಹೌದು, ನಾವು ಈ ಬಿಜೆಪಿಯು ಎಲ್ಲಾ ಮೆಂಬರ್ ಕೂಡಿ 35 ಜನ ಕೂಡಿ ನಮ್ಮ ಹಿರಿಯರಲ್ಲಿ ಹೋಗಿ ಕಳ್ಕಳಿಯಿಂದ ಕೇಳ್ಕೊಂಡಾಗ ಏನ್ರಿ ಕಳ್ಕಳಿ ಕೇಳ್ಕೊಂಡಾಗ 35 ಮಂದಿ ಹೋಗಿ ಎಲ್ಲಾರ ಕೈಕಾಲು ಬಿದ್ದು ಅವರಲ್ಲಿ ಮನವಿ ಮಾಡ್ಕೊಂಡಾಗ ನಾವು ಎಲ್ಲರೂ ಉಳಿದಿವು. ಇದು ಉಳಿಬೇಕಾದ್ರೆ ಹಂಗೆ ಉಳಿದಿಲ್ಲ. ನೀವು ಆರ್ಸಿ ಬಂದ ಇವರೇ ಇರ್ತಿದಿಲ್ಲ ಅಂದ್ರೆ ಇವತ್ತು ಘೋಷಣೆ ಹಾಕಿತ್ತ. ಇನ್ನೂ ಆದ್ರೂ ಅವ್ರ ಬಲ್ಲಿ ತಾಕತ್ ಅದ. ಇನ್ನ 2 ತಿಂಗಳ ಟೈಮ್ ಅದ. 35 ಮಂದಿಗೂ ಇದು ಗೊತ್ತದ. 35 ಮಂದಿ ಎಲ್ಲ ಗೌರವಾನ್ವಿತ ಸದಸ್ಯರು ಎಲ್ಲಿ ಹೋಗಿ ಯಾರ ಮನೆಗೆ ನಿಂತು ಯಾರ ಬಲ್ಲಿ ಕಾಲು ಬಿತ್ಕಿಸಿ ಎಲ್ಲಾ ರೀತಿ ಮಾಡ್ಕೊಂಬದಾರ ಅನ್ನೋದು ಅವ್ರು ತೋರಿಸ್ಲಿ. ಈಗೇನು ನಗರ ಶಾಸಕ ಹೇಳ್ತಾರಲ್ಲ, ಇದು ಹಿಂದೂ ಹತ್ಕಿಸಿ ನಿಮ್ಗೆ ನಾಚಿಕ್ ಬರ್ಬೇಕಲ್ವಾ? 2 ಮುಸಲ್ಮಾನರಿಗೆ ತಗೊಂಡ್ ಹೋಗಿ ಹಿಂದೂ ಹತ್ಕಿಸಿ ಹೇಳ್ತಿರಲ್ಲ, ನಿಮ್ಗೆ ಅಷ್ಟೊಂದು ತಾಕತ್ತಿದಿಲ್ಲ. ನಿಮ್ಮಲ್ಲಿ ಇತ್ತಂದ್ರೆ ನಿಮ್ಮೆಲ್ಲ ಮಂದಿಗೆ ತಗೊಂಡ್ ಮಾಡ್ಬೇಕಾಗಿತ್ತು. 2 ಮುಸಲ್ಮಾನರಿಗೆ ಕರ್ಕೊಂಡು ಹೋಗಿ ಹುಡುಗ ಹಿಂದಿನ ತಗೊಂಡು ಹೋಗಿ ಅವ್ರಿಗೆ ಇದು ಮಾಡಿರಿ. ಮತ್ತೆ ಹಿಂದೂ ಮುಸಲ್ಮಾನ ಎಲ್ಲರೂ ನಿಮ್ಗೆ ಏನು ಕೆಲಸನೇ ಆಗುದಿಲ್ಲ. ನಿಮ್ಗೆ ಮೈನಾರಿಟಿ ಇಲ್ಲದೆ ನಿಮ್ಗೆ ಅಧಿಕಾರ ಸಿಗ್ತಾ? ನಿಮ್ ನೈತಿಕತೆ ಅದ? ನೀವು ಯಾವ ಪಕ್ಷದವ್ರು ಅದಿರಿ ಮೊದಲು ಅದುವರೆಗೆ ಹೇಳ್ರಿ. ಇವತ್ತೇನ್ ಎಲ್ಲಾರ ಪಕ್ಷದ ಎಲ್ಲ ಸದಸ್ಯರು ಏನ್ MLC ಬಂದಾರ, ಏನ್ ಸಚಿವರು ಬಂದಾರ, ಏನ್ MLAಗಳು ಬಂದಾರ. ನೀವು ಬಂದ್ ಕಿಶಿ ಇಲ್ಲಿ ದೊಡ್ಡ ನಾನೇ ಮಾಡಿನತ್ತು ಹೇಳತಾರ. ಏನ್ ಮಾಡಿದ್ರಿ ಏನ? ಆಮೇಲೆ ಮೊದಲಿನ ಉಪಮೇಯರು ಮಹಾಪೌರು ಮೇಯರ್ ಮತ್ತು ಉಪಮೇಯರ್ ಅವರು ಏನು ಕೆಲಸ ಮಾಡಿದ್ರ? ನಿಮ್ಗೆ ಸ್ವಲ್ಪ ಧ್ಯಾನ ಇತ್ತಂದ್ರ ಸತತ 60 ಜನರಲ್ ಫಂಡ್ನಾಗ 60 ಕೋಟಿ ರೂಪಾಯಿ ಕೆಲಸ ಮಾಡಿದ್ವಿ. ಮಾಡಿಸ್ರಿ ತನಿಖಿ. ನಿಮ್ ತಾಕತ್ತದಲ್ಲ, ತನಿಖಿ ಮಾಡಿಸ್ರಿ. ತನಿಖಿ ಮಾಡಿ ತೋರಿಸ್ರಿ. ಮೇಯರ್ ಉಪಮೇಯರ್ ಏನ್ ಮಾಡ್ಯಾರ ಅನ್ನೋದು ತೋರಿಸ್ರಿ. ನಾವು ತೋರಿಸ್ತೀವಿ ನಿಮ್ಗೆ ನಾವು ಏನೇನ್ ಮಾಡಿವಿ ಅನ್ನೋದು. ಜಗತ್ತಿಗೆ ಜಾಹಿರದ. ಇಡೀ ಬಿಜಾಪುರ ಜನತೆ ನೋಡ್ಯಾರ. ಪ್ರತಿಯೊಂದು 35 ವಾರ್ಡ್ನಲ್ಲಿ ಕೆಲಸ ಮಾಡಿ ಉದ್ಘಾಟನೆ ಮಾಡಿ ಕೆಲಸ ಮಾಡಿಸಿದ್ವಿ. ಯಾವುದೇ ತಾರತಮ್ಯ ಇಲ್ಲದೆ 2 ಫಂಡ್ ಬಂದಿದೆ, 2 ಫಂಡ್ ಏನು ಫಂಡ್ ಇಲ್ಲ ಟೈಮ್ನಾಗ ನಾವು ಕೆಲಸ ಮಾಡಿದ್ವಿ. ಅಂತ ಸಂದರ್ಭದಲ್ಲಿ ಇವತ್ತೇನು ಬಂದ್ ಕೇಸಿ ಯಾರು ಮಾಡ್ಯಾರ, ಯಾರ ಕೂಡ ಎಲ್ಲಂ ಜಾತ್ರೆ ಮಾಡಕ್ ನೀವು ಬಂದಿರಾ? ಇಲ್ಲ
ಸ್ವಲ್ಪ ನಿಮ್ಗೆ ನಾಶಿಕ್ ಬರ್ಬೇಕು. ಮೈನಾರಿಟಿ ಫಂಡ್ ತಗೊಂಡ್ ಕೇಸಿ ಮೈನಾರಿಟಿ ಏರಿಯಾನಾಗ ಮಾಡ್ಬೇಕಾಗಿದ್ ಬಿಟ್ಟು ಮೈನಾರಿಟಿ ಒಂದ್ ಹೆಸರು ತಗೊಂಡ್ ಕೇಸಿ ಎಲ್ಲೆಲ್ಲ ಕೆಲಸ ಹಾಕಿರಿ ತನಿಖೆ ಮಾಡಿಸ್ತೀನಿ. ನಾವು ತನಿಖೆ ಮಾಡಿಸ್ತೀವಿ. ಯಾವ ಮೈನಾರಿಟಿ ಫಂಡ್ ತಗೊಂಡ್ ಬಂದಿದ್ರೆ ಕೈ ಕಾಲು ಬಿದ್ದು ಕೇಸಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಹೋಗಿ ಸಚಿವರ ಬಲ್ಲಿ ತಂದ್ ಕೇಸಿ ಜಮೀರ್ ಅಹಮದ್ ಖಾನ್ ಬಲ್ಲಿ ಹೋಗಿ ಕಾಲ್ ಬಿದ್ದು ತಂದ್ ಎಲ್ಲ ಫೋಟೋ ವೈರಲ್ ಆಗಿದೆ ನಿಮ್ಗೆ. ಅಲ್ಲಿ ತಂದ್ ಫಂಡ್ ಎಲ್ಲಿ ಹಾಕ್ಸಾಕತ್ತೀರಿ? ಎಲ್ಲಿ ಹಾಕ್ಸಿರಿ? ಒಂದ್ ಮೈನಾರಿಟಿ ಹೆಸರು ಹೇಳಿ ಕೇಸಿ ಅದು ಎಲ್ಲರೇ ಒಂದ್ ಬೇರೆ ನಿಮ್ಮೆಲ್ಲ ಮಂದಿ ಕಡೆ ಹಾಕ್ಸಾಕತ್ತೀರಿ. ನಿಮ್ ನಾಶಿಕ್ ಬರ್ಬೇಕಲ್ಲ. ತನಿಖೆ ನಾವು ಮಾಡಿಸ್ತೀವಿ. ತನಿಖೆ ನೀವೇನ್ ಮಾಡಿಸ್ತೀರಿ? ತನಿಖೆ ಮಾಡೋದ್ ಕೆಲಸ ನಾವು ಅದಾವ. ಈಗ ನಾವು ಎಲ್ಲಾ ಜಾತ್ಯಾತಿ ಎಲ್ಲ ಪಕ್ಷಾತ್ಯಾತಿವಾಗಿ ಎಲ್ಲರೂ ಕೂಡಿಕೇಸಿ ಕರಡಿ ಅವ್ರಿಗೆ ನಾವು ಬೆಂಬಲ ಕೊಟ್ಟಿದ್ದೀವಿ. ಈಗ ನೀವು ಎಲ್ಲಾ ಬಿಟ್ಕೇಸಿ ಮತ್ತೆ ಬೇರೆ ರಾಜಕೀಯ ಮಾಡ್ತೀವಿ, ಅದಕ್ಕೆ ನಾವು ತಯಾರದೀವಿ. ನಮ್ಮ ಸಚಿವರ ಬಗ್ಗೆ, ನಮ್ಮ ಎಂ ಬಿ ಪಾಟೀಲ್ ಬಗ್ಗೆ, ಸುನೀಲ್ ಗೌಡ್ರ ಬಗ್ಗೆ ಮಾತಾಡತ್ತೀರಿ. ನೀವು ಏನ್ ಮಾತಾಡ್ತಾ ಇದೀರಿ? ನೀವು ಅವ್ರು ಇರ್ಲಿಲ್ಲ ಅಂದ್ರೆ ಇವತ್ತು ನಾವು ಸದಸ್ಯರು ಇರ್ತಿದ್ದಿಲ್ಲ. ಅವ್ರ ಆಶೀರ್ವಾದ, ಅವ್ರ ಎಲ್ಲ ಪ್ಲಾನಿಂಗ್ ಪ್ರಕಾರ ಅವ್ರೆಲ್ಲ ಇದು ಮಾಡಿ ನಮ್ಗೆಲ್ಲ ಇದು ಮಾಡ್ಕೇಸಿ ನಮ್ ಸದಸ್ಯರು ಉಳಿಸ್ಯಾರ. ಇನ್ನೂ ಆದ್ರೆ ಅವ್ರ ಕೈಯಲ್ಲಿ ಅದ. ತಾವು ಯೋಚನೆ ಮಾಡ್ಬೇಕು, 35 ಸದಸ್ಯರಿಗೆ ಯಾರು ಕುತಂತ್ರ ಮಾಡಾಕತ್ತೀರ ಅನ್ನೋದು. ಈ ಇಲೆಕ್ಷನ್ಯಾಗ ನೀವು ಎಷ್ಟ ಅಲ್ಲಿ ದೇವರ ಸಿದ್ದೇಶ್ವರ ಎಲ್ಲ ಸಿದ್ದೇಶ್ವರ ಅನಿ ಮಾಡಿ ಹೇಳ್ರಿ ನೋಡೋಣ. ಎಟ್ ರೊಕ್ಕ ಕೊಟ್ಟಿರಿ, ಎಟ್ ರೊಕ್ಕ ತಗೊಂಡ್ ಹೋಗಿರಿ, ಏನೇನ್ ಮಾಡಿರಿ ಅನ್ನೋದು ಹೇಳ್ರಿ ನೋಡೋಣ. ಯಾರ್ ಮಿನಿಸ್ಟರ್ ಕಾಲ್ ಬಿದ್ದಿಲ್ಲ ಅದು ಹೇಳ್ರಿ ನನ್ಗೆ. ಎಲ್ಲಾರು ಬಿಜೆಪಿ ಅವ್ರು ಬಂದ್ ಕೇಸಿ ಎಲ್ಲಾರು ಬಂದ್ ಕೇಸಿ ಮಿನಿಸ್ಟರ್ ಕಾಯಿ ಕಾಲ್ ಬಿದ್ದ ಕೇಸಿ ನಮ್ಗೆ ಉಳಿಸ್ರಿ ಸಾಹೇಬ್ರ ಅಂದಾಗ ಇದು ನಾವು ಉಳಿದಿವ್. ನೀವು ಏನಾರ ಬಂದ್ ಕೇಸಿ ಇಲ್ಲಿ ಮಾತಾಡಿದ್ರೆ ನಡೆಯೋದಿಲ್ಲ. ಎಲ್ಲಾ ಸದಸ್ಯರು 35 ಜನ ಸದಸ್ಯರು ಆತ್ಮಸಾಕ್ಷಿ ಮಾಡಿ ಹೇಳಿ ಅವ್ರು ನಮ್ಗೆ ಉಳ್ಸ್ಯಾರ, ಯಾರು ಬಸನಗೌಡ ಉಳ್ಸ್ಯಾರ. ಅದರಿಂದ ಡಿಸ್ಕ್ವಾಲಿಫೈ ಆಗ್ಬೇಕನ್ನೋದು ಇವ್ರ ಮನಸ್ಸಲ್ಲಿತ್ತು. ಮತ್ತು ನಮ್ಮ ಎಲ್ಲಾ ಸಚಿವರು ಮತ್ತು ಎಲ್ಲಾ MLC ಗಳು ಎಲ್ಲಾರು ಕೂಡಿ ನಮ್ಗ ಇದು ಮಾಡಿ ಅವ್ರ ಬಲ್ಲಿ ಮನವಿ ಮಾಡೋಣ. ಅವ್ರು ನಮ್ಗೆಲ್ಲಾರು ಹುಷಾರ. ಆದ್ದರಿಂದ ನಾವು ಇನ್ನಾದ್ರೂ ಎಚ್ಚರಿಕೋಬೇಕು. ಮುಂದೆ ಬರುವಂತ ದಿವಸದಲ್ಲಿ ಇನ್ನ ಕಾನೂನೊಳಗೆ ಅದು ಕೋರ್ಟ್ ನಲ್ಲಿ ಕೇಸ್ ಇದೆ. ಇವೆಲ್ಲ ಮಾತಾಡೋದು ಸರಿ ಇಲ್ಲ. ಏನ ಯಾವಾಗಲೂ ನೀವು ಏನ್ ಮಾಡ್ತೀರಿ, ನಾವು ಏನಪ್ಪಾ ಎಲ್ಲಾರು ಕೂಡಿ ಒಳ್ಳೆತನ ಕೆಲಸ ಮಾಡೋನು, ಎಲ್ಲಾರು ಕೂಡಿ ಮಾಡೋಣ ಅಂತೇಳಿ 150 ಕೋಟಿ ರೂಪಾಯಿ MB ಪಾಟೀಲ್ ಸಾಹೇಬ್ ಶಾಂಕ್ಷನ್ ಮಾಡ್ಯಾರ MGR ಅದು 100 ಕೋಟಿ ರೂಪಾಯಿ. ಈಗ ಎಲ್ಲಾ ಅಡಿಗೆ ಮಾಡಿಟ್ಟು ನಾವು ಬರೇ ಊಟ ಮಾಡುದದ. ನೀವು ಅಲ್ಲ ಎಲ್ಲ ಅಡಿಗೆ ಮಾಡಿಟ್ಟು ಬಿಜಾಪುರಕ್ಕೆ 150 ಕೋಟಿ ರೂಪಾಯಿ MB ಪಾಟೀಲ್ ಸಾಹೇಬ್ರು ಸುನೀಲ್ ಗೌಡ್ರ ಸಾಹೇಬ್ರು ಶಾಂಕ್ಷನ್ ಮಾಡಿ ಕೊಟ್ಟಾರ. ಈಗಾಗಲೇ ಎಸ್ಟಿಮೇಟ್ ಆಗೈತಿ, ಪ್ಲಾನ್ ಆಗೈತಿ, ವರ್ಕೌಟ್ ಕೊಡವ್ರ ಅದಾರ. ಅದು ಆಗಕ್ಕೆ ಎಲ್ಲ ಕೆಲಸ ಈಗ ಎಲ್ಲ ಅಡಿಗೆ ಮಾಡಿಟ್ಟು ಈಗ ಬಂದ್ ಕಿಶಿ ಊಟ ಮಾಡೋದು ಅಷ್ಟೇ ಕೆಲಸ ಅದ. ನಿಮ್ ಮತ್ತೆ ಏನ್ ಮಾಡ್ತಾ ಇರ್ತೀರಿ? ನಿಮ್ದು ಯಾರದ? ನೀವು ಉಚ್ಚಾಟಿತ ಶಾಸಕಾಗಿ ಬಿಜೆಪಿ ಅವ್ರಿಗೆ ಎಲ್ಲಾರ ಕಿಶಿ ಹೇಳಕ್ ಬಂದ್ರಿ. ಬಿಜೆಪಿ ಅವ್ರು ಡೂಪ್ಲಿಕೇಟ್ ಅಂತ ಹೇಳ್ತೀರಿ. ಬಿಜೆಪಿ ಅವ್ರು ಅದಕ್ಕೆ ಉತ್ತರ ಕೊಡ್ತಾರ. ಅದಕ್ಕೆ ಉತ್ತರ ಕೊಡೋದು ನಾವಲ್ಲ. ನೀವು ನಕಲಿ ಅದಿರಿ, ನೀವು ಅವ್ರು ಅಸಲಿ ಅದಾರ ಅಂತ ಅವ್ರು ಹೇಳ್ತಾರೆ. ಆದ್ದರಿಂದ ನಾವು ಎಲ್ಲಾರು ಇದು ಮಾಡೋಣ. ನಾವು ಎಲ್ಲಾರು 35 ಜನ ಸದಸ್ಯರು ಎಲ್ಲ ಪಕ್ಷಾತೀತವಾಗಿ ನಾವು ಎಲ್ಲರೂ ಕೂಡಿ ಒಂದು ಡೆವಲಪ್ಮೆಂಟ್ ಮಾಡೋ ಕೆಲಸ ಮಾಡತ್ತೀವಿ. ಬಿಜಾಪುರ ನಗರದಲ್ಲಿ ಎಲ್ಲೆಲ್ಲೇ ಮಳೆ ಆಗೈತಿ ನೀವು ಎಲ್ಲಿ ನೋಡಕ್ ಬಂದಿರಿ? ಎಲ್ಲಿ ಇದು ಆಗೈತಿ ಅನ್ನೋ ಒಂದ್ ಸ್ವಲ್ಪ ಏನಾದ್ರು ನೋಡಿದ್ರಿ? ನಗರ ಶಾಸಕರಾಗಿ ಹೇಳ್ತೀರಿ. ಇಡೀ ಪಾರ್ಟಿ ಗಾಡಿ ಸುತ್ತಮುತ್ತಿನ ಕೆಲಸ ಎಲ್ಲಿ ತನ ನಾವು ಮಾಡುದಿಲ್ಲ, ಅಲ್ಲಿ ತನ ಯಾವ ಮೇಯರ್ ಇದ್ರು ಏನಾಗುದಿಲ್ಲ, ಯಾವ ಸದಸ್ಯ ಇದ್ರು ಏನಾಗುದಿಲ್ಲ. ಎಲ್ಲಿ ತನ ನಾವು ನೀರ್ ಹೊರಗೆ ಹಾಕ್ಲಿಕ್ಕೆ ದಾರಿ ಮಾಡ್ಕೊಡುದಿಲ್ಲ. ಪಾರ್ಟಿ ಗಾಡಿ ಸುತ್ತಮುತ್ತ ಎಲ್ಲ ರಾಜಕೌಲಿ ನಾವು ಓಪನ್ ಮಾಡಲಾರ್ದೆ ಅದು ಕೆಲಸ ಮಾಡ್ಲಿಲ್ಲ ಅಂದ್ರೆ ಬೇಕಾದವ್ರು ಇದ್ರು ನೀರು ಬರುವುದೇ. ಬಿಜಾಪುರ ಯಾವತ್ತು ಶಾಶ್ವತ ನಾವು ಪರಿಹಾರ ಮಾಡ್ಬೇಕಾದ್ರೆ ಪಾರ್ಟಿ ಗಾಡಿ ಸುತ್ತಮುತ್ತ ಎಲ್ಲಾ ಏರಿಯಾ ನಾವು ಅದು ಇದು ಪಿಚಿಂಗ್ ಮಾಡ್ಕೇಸಿ ಅದು ಎಲ್ಲ ಮಾಡಿ ನೀರ್ ಹೊರಗೆ ಹಾಕುವಂತ ಕೆಲಸ ಮಾಡಿದಾಗ ಮಾತ್ರ ನಾವು ಬಿಜಾಪುರ ಸೌಂದರ್ಯ ಇಡ್ಲಿಕ್ಕೆ ಸಾಧ್ಯದ. ಇಲ್ಲಾಂದ್ರೆ ಏನು ಮಾಡಕ್ ಆಗುದಿಲ್ಲ. ಆದ್ದರಿಂದ ತಾವೆಲ್ಲ ಕೆಲಸವನ್ನು ನೋಡಿ ಪ್ರತಿಯೊಂದು ನಾವು ಬೇಕಾದ್ರೆ ಲೆಕ್ಕ ನಿಮ್ ಮುಂದೆ ನಾವು ನಾಳೆನೇ ಇಡ್ತೀವಿ. ಅದೇನಿಲ್ಲ, ಅವರು ಏನೋ ನಮಗೆ ತನಿಖೆ ಮಾಡಿಸ್ತಾರೆ. ಅವ್ರದೇ ಮಹಾಪೌರರು ಇದಾರಲ್ಲ, ಮಾಡಿಸ್ಲಿ ನೋಡೋಣ. ಹಾಗಾದ್ರೆ ಇದು ಇವರ ತಾತ್ಕಾಲಿಕ ಗೆಲುವು. ಯಾವುದೋ ನಮ್ಮ ಪಕ್ಷದ ಒಬ್ಬ ಹಿರಿಯರ ಒಬ್ಬ ಆಶೀರ್ವಾದದಿಂದ ಇವರು ಬಂದಿದ್ದಾರೆ. ಅದು ಇಲ್ಲೂ ಅವರು ಏನೋ ಎದುರಿನ ಬಾಗಿಲಿಂದ ಅಧಿಕಾರಕ್ಕೆ ಬಂದಿಲ್ಲ, ಹಿಂದಿನ ಬಾಗಿಲಿಂದ ಅಧಿಕಾರಕ್ಕೆ ಬಂದಿರೋದು ಇವರು. ಆದ್ರಿಂದ ಇವ್ರು ಏನಾದ್ರು ನಮ್ಮ ಮೈನಾರಿಟಿ ಓಡು ಹಿಂದುಳಿದ ವಾರ್ಡ್ ಯಾವ್ದಾದ್ರು ಹಿಂದುಳಿದ ವರ್ಗಗಳ ಏನಾದ್ರು ವಾರ್ಡ್ಗಳಿಗೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಇವ್ರ ಮುಂದೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಹಿಂದಿಂದ ಸಪೋರ್ಟ್ ಮಾಡ್ಯಾರ ಅಂತ ಯಾವ ಮಿನಿಸ್ಟರ್ ಬಗ್ಗೆ ಹೇಳಕ್ಕೆ ಏನ್ ಹೇಳಿ? ಕಾಂಗ್ರೆಸ್ ಮಿನಿಸ್ಟರ್ಗೆ ಅವರೇ ಅವರ ಹಿಂದಿಂದ ಸಪೋರ್ಟ್ ಮಾಡಿದ್ರು. ಯಾವ ಹಿಂದಿನ ಸಪೋರ್ಟ್? ಗೆಲ್ಲೋಕೆ ಕಾಂಗ್ರೆಸ್ನವರೇ ಇಲ್ಲ ಇಲ್ಲ, ಹಂಗೆ ಆ ಅರ್ಥದಲ್ಲಿ ಹೇಳಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ MLA ಅವ್ರ ಬಂಡಲ್ ಮಾತಾಡ್ಕೊತ ಹೋಗ್ತಾರ. ಅವ್ರ ಬಗ್ಗೆ ನೀವು ಕೇಳಿದ್ರೆ ನಾವ್ ಏನ್ ಹೇಳ್ಬೇಕು? ಇಡೀ ಬಂಡಲ್ ಅದಾರ ಅವರು ಶಾಸಕರನ್ ಬಳಕ ಯಾರು ಹೇಳ್ತಾರ? ಹಿಂದೂ ಮುಸ್ಲಿಂ ಶಾಸಕರ ಅದಾರ. ಹಿಂದೂ ಮುಸ್ಲಿಂ ಶಾಸಕರ ಅದಾರ. ಇದು ಇಡೀ ಕರ್ನಾಟಕ ಅಲ್ಲ, ಇದು ಇಡೀ ನಮ್ಮ ಇಂಡಿಯಾಕ್ಕೆ ಗೊತ್ತದ. ಹಿಂದೂ ಮುಸ್ಲಿಂ ಶಾಸಕರವ್ರು ಅಭಿವೃದ್ಧಿ ಬಗ್ಗೆ ಶಾಸಕರಲ್ಲ. ಅದ್ರ ಬಗ್ಗೆ ಯಾರು ಹೇಳ್ತಾರ? ಯಾವ ಮಿನಿಸ್ಟರ್? ಅದು ಬೆಂಕಿ ಹಚ್ಚು ಕೆಲಸ ಮಾಡಾಕತ್ತಾರ, ಮತ್ತೇನಿಲ್ಲ. ಬಾಯಿ ಹರಿ ಬಿಡುದಿರ್ತದ. ಅದೇನೋ ಹೇಳ್ತಾರೆ, ಎಲ್ಲಾರು ಹುಚ್ಚ MLA ಅದಾನೆ ಅದಕ್ಕೆ ತಲೆ ಕೆಡಿಸ್ಕೊತಿರ ಅಂತ ಹೇಳ್ತಾರೆ.
ಅದ್ರ ಬಗ್ಗೆ ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು? ಒಮ್ಮಗ್ಲೇ ಸರಿಬೇಕು ನೀವು फोटो और भी खबरों के लिए जुड़े रहेगा 7 न्यूज बीजापुर के साथ, और साथ ही हमारे चैनल को लाइक करना, शेयर करना, सब्सक्राइब करना और बेल आइकॉन को दबाना ना भूलें, ताकि हमारी हर एक लेटेस्ट न्यूज आप तक पहुंचती रहे। 7 न्यूज, खबर एक, सवाल अनेक।